ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ನಾನಿವತ್ತು ಹಾನಗಲ್ಗೆ ಇವೆಂಟ್ ಅದ ಅಂತ ಹೇಳಿ ಹೊಂಟಿದ್ದೆ. ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬಿಟ್ಟೇನಿ ರೀ. ಹಾನಗಲ್ ಹೋಗಿ ಮುಟ್ಟಾಕ 7 ಗಂಟೆ ಆಯ್ತು. ಭಾಳ ಅಂದ್ರೆ ಭಾಳ ದೂರ ಐತ್ರಿ ಊರು. ಹೋಗಿ ಫ್ರೆಶ್ ಆಗಿ ರೆಡಿ ಆದೆ. ಹಿಂಗೆ ರೆಡಿ ಆಗಿದ್ದೆ. ಹೆಂಗೆ ಕನ್ಸಾತೀನಿ ಕಮೆಂಟ್ ಮಾಡಿ ಹೇಳ್ರಾ. ಮತ್ತು ಇನ್ನು ರೆಡಿಯಾಗಿ ಊಟನೂ ಮುಗಿಸ್ಕೊಂಡ್ವಿ. ಸ್ಟೇಜ್ ಕಡೆ ಹೋದ್ವಿ. ಅದ್ರ ಸ್ಟೇಜ್ ಮೇಲೆ ಯಕ್ಷಗಾನ ನಡೆದಿತ್ತು. ಹೀಗಾಗಿ ಅವ್ರು ಮುಗಿದ್ಮೇಲೆ ನಮಗೆ ಸ್ಟೇಜ್ ಕೊಡ್ತೀನಿ ಅಂದಿದ್ರು. ನೋಡಿಲ್ಲ ಟೈಮ್ 11 ಗಂಟೆ 20 ನಿಮಿಷ. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದಿಲ್ಲ ನಮ್ದು. ಅಟ್ಲೀಸ್ಟ್ ಯಕ್ಷಗಾನ ಒಂದು ಸತಿನೂ ನೋಡಿದ್ದಿಲ್ಲ ನಾನು. ಲೈವ್ ಆಗಿ ನೋಡಿದ್ರಾಯ್ತು ಅಂತ ಹೇಳಿ ಹೋಗಿ ಸ್ಟೇಜ್ ಕಡೆನೇ ಕೂತ್ಕೊಂಡು. ಇಲ್ಲಿ ಗ್ರಾಮದೇವಿ ಜಾತ್ರೆ ಇರೋದ್ರಿಂದ ಅವ್ರು ಮಹಿಷಾಸುರನ ದೇವಿ ಹೆಂಗೆ ಸಂಹಾರ ಮಾಡ್ತಾಳ ಅನ್ನೋದೊಂದು ಆ್ಯಕ್ಟ್ ಮಾಡಿ ತೋರಿಸಿದ್ರು. ಇವ್ರು ಹಾಕೊಳ್ಳೋ ಕಾಸ್ಟ್ಯೂಮ್ 30 kg ಇರ್ತದಂತ್ರಿ. ಅವ್ರ ಅಷ್ಟು ವೇಟ್ ಎಲ್ಲ ಹಾಕ್ಕೊಂಡು ಎಷ್ಟು ಚಂದ ಆ್ಯಕ್ಟ್ ಮಾಡಿದ್ರಂದ್ರೆ ಭಾಳ ಖುಷಿ ಆಯ್ತು ನಂಗೆ ನೋಡಿ. ಅವ್ರಿಗೆ ಗೊತ್ತಿಲ್ಲಂಗೆ ಸೆಲ್ಫಿನೇ ತೊಗೊಂಡೆ. ನನಗೆ ಖುಷಿ ಆಯ್ತು. ಅಂತೂ ಇಂತೂ 12 ಗಂಟೆಗೆ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು. ನಾನು ಭಾಳ ದಿನ ಆಗಿತ್ತು ರೀ ಪ್ರೋಗ್ರಾಮ್ ಮಾಡ್ಲಾರ್ದ. ಒಂದು 20 ಡೇಸ್ ಮೇಲೆ ಆಗಿತ್ತು. ಒಂದು ಪ್ರೋಗ್ರಾಮ್ ಮಾಡಿದ್ದಿಲ್ಲ ರೀ ನಾನು. ಊರಿಗೆ ಹೋಗಿದ್ದೆ ಅಂಥೇಳಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಏನೋ ಕಳ್ಕೊಂಡಂಗೆ ಫೀಲ್ ಬೇರೆ ಆಗಿತ್ತು ನಂಗೆ. ಈ ಕಾರ್ಯಕ್ರಮಕ್ಕೆ ಕಾಮಿಡಿ ಕಿಲಾಡಿ ದೀಪಿಕಾ ಆಮೇಲೆ ಸೇರುಂಡೆ ಅವರು ಕೂಡ ಬಂದಿದ್ರು. ಭಾಳ ಅಂದ್ರೆ ಭಾಳ ಕೆಟ್ಟ ಅನಾಹುತ ನಗ್ಸಿದ್ರು ಅವ್ರು. ಹಂಗೆ ನಾನೊಂದು ಸೆಲ್ಫಿನೂ ತೊಗೊಂಡೆ. 2:15 ನಮ್ದು ಪ್ರೋಗ್ರಾಮ್ ಮುಗೀತು. ನಾನು ಮತ್ತೆ ಅಲ್ಲಿಂದ 4 ಗಂಟೆಗೆ ಹಾವೇರಿಯಿಂದ ಬಿಟ್ಟೆ. ಅಲ್ಲಿಂದ ಇನ್ನು ಮನೆಗೆ ಹೋಗಿ ಮುಟ್ಟಾಕನ 7:30 ಆಯ್ತು ರೀ. ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.